ಜಯಂತಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಒಂದು ತಿಂಗಳ ಮುಂಚೆ ಈ ರೋಡಿಗೆ ಬಂದಾಗ ಕೆಲಸ ನಡೀತಾ ಇತ್ತು. ಆ ಕೆಲಸ ನಡೆಯಲಿ 1 ಕೋಟಿದೊಂದು 3 ಕೋಟಿದೊಂದು ಕೆಲಸ ಬಾಲ್ಕುಂದ ಟು ಬೇಲೂರು, ಮತ್ತೊಂದು ರೀಚ್ ಇದೆ, ಅದು ಹುಲ್ಸುಗ್ತನೊಂದಿದೆ. 3 ಕೋಟಿ ಕೆಲಸ ನಡೆದಾಗ ನಾವು ಕೇಳಿದೆವು ಆ ಕಾಂಟ್ರಾಕ್ಟರ್ಗಳಿಗೆ, ಇದು ಕೆಲಸ ಯಾಕೆ ಮಾಡತ್ತಾಗ, ಅಟ್ಲೀಸ್ಟ್ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಬೋರ್ಡ್ ಹಾಕಬೇಕು, ಯಾ ಇಲಾಖೆ ಮಾಡ್ತಾ ಇದ್ದಾಗ ಎಷ್ಟು ಅಮೌಂಟದು ಮಾಡ್ತಾ ಇದ್ದಾಗ, ಯಾರ್ಯಾರು ಅದಕ್ಕೆ ಕಾಂಟ್ರಾಕ್ಟಾಗ ಯಾರಿದ್ದಾಗ, ಇಲಾಖೆ ಆಫೀಸರ್ ಯಾರು, ಫೋನ್ ನಂಬರ್ ಮತ್ತು ಕ್ವಾಲಿಟಿ ಯಾಕೆ ಚೆಕ್ ಮಾಡ್ತಾಗ, ಎಲ್ಲ ಡಿಟೇಲ್ ಆಗಿ ಒಂದು ಬೋರ್ಡ್ ಹಾಕ್ತಾರೆ. ಇಲ್ಲಿ ಬೋರ್ಡು ಇದ್ದಿಲ್ಲ. ಅವಾಗ ನಾವು ಕೇಳಿದೆವು ಇದು ಯಾಕೆ ಮಾಡ್ತಾ ಇದ್ದಾಗ ಅಂದ್ರೆ, ಒಂದು ಲೇಬರ್ ಮನುಷ್ಯ ಡಾಂಬರ್ ಕಲಿಸ್ತಾ ಮನುಷ್ಯ ಹಾಕ್ತಾ ಇದ್ದವು ಅಂತನ ಶಗಣು ಸಲಗಾಗ. ನಂದಪ್ಪ ಶಗಣು ಸಲಗಾಗ ಅಂದಾಗ ಯಾರು ಅವನಿಗೆ ಈ ಶಗಣು ಸಲಗಾಗ ನಮ್ಗೆ ಗೊತ್ತಿದಾಗ ಅಂತ ನಾವು. ಅದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಶಾಕ್ ಆಯ್ತು. ನನ್ನ ಬಳಿ ವಿಡಿಯೋನೂ ಅವ, ನಿಮಗೆ ತೋರಿಸ್ತೀನಿ. ಒಂದು ಹೋಗಾಗಿಲ್ಲ, ಸುಮಾರು ಬಸವ ಕಲ್ಯಾಣದಾಗ 41 ಹಿಡಿದು 52 ವಿಡಿಯೋ ಅವ. ಏನಂತಾಗಂದ್ರೆ ಶಗಣು ಸಲಗಾಗಿ ಕೆಲಸ ಮಾಡತ್ತಾಗ. ನಮಗೆ ಒಂದು ದುಃಖ ಏನಾಗ್ತದಪ್ಪ ಅಂದಾಗ, ಒಂದು MLA ಹೆಸರು ಬದಲಾಗ್ಲತ್ತವ. ಇದು ರೋಡಿನ ಕ್ವಾಲಿಟಿ ಇವತ್ತು ನೋಡಿದಾಗ 1 ತಿಂಗಳು ಒಳಗಡೆ ಮಾಡಿದಂಥ ರೋಡ್ ಎಲ್ಲ ಕಿತ್ತಿ ನೀವು ನೋಡ್ರಿ. ಇದು ಮತ್ತೆ ಪ್ಯಾಚಪ್ ಮಾಡ್ತಾ ಇದ್ದಾಗ ಇಲ್ಲಿ ಇದನ್ನು ಈ ಕಡೆ ಪ್ಯಾಚಪ್ ಮಾಡಿದ್ವಿ. ನೀವು ನೋಡ್ರಿ ಡಾಂಬರ್ ನೋಡಿದಾಗ ಹಾಲತ್ತ, ಆ ಕಡೆಯಿಂದ ಈ ಕಡೆ ನೋಡ್ರಿ ಬಿಟಿ. ಇದು ಪರಿಸ್ಥಿತಿ ಇಲ್ಲಿ ಅದ. ಅದು 40 ದಿನದಾಗ ಹೋಗ್ತು 4 ಕೋಟಿ ರೋಡ್ 40 ಡೇಸ್ದಾಗ. ಅಂದಾಗ ಅದ್ರ ಲೆಕ್ಕ ಇಟ್ಟಂದಾಗ 1 ದಿನಕ್ಕೆ 1 ಲಕ್ಷ ರೂಪಾಯಿ ಕಿರಾಯ ಆದಂಗೆ ಆಯ್ತದ ರೋಡಿ. ಈ ಪರಿಸ್ಥಿತಿ ನಮ್ಮ ಬಸವ ಕಲ್ಯಾಣದ ನಡೆದದ. ಈಶ್ವರ್ ಖಂಡ್ರೆ ಸಾಹೇಬ್ರು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ಏನಾಗ ಅಂದಾಗ ಅವ್ರು ಬಾಲ್ಕಿಗೂ ಬಸವ ಕಲ್ಯಾಣ ಬರಬೇಕಾದಾಗ ವಾಯಾ ಹುಲ್ಸೂರು, ಇದು ಮೇನ್ ಸ್ಟೇಟ್ ಹೈವೇ. ಈ ರೋಡಿನ ಪರಿಸ್ಥಿತಿ ಭಾಳ ಖರಾಬ್ ಆಗ್ಯದ. ಕಳಪೆ ಕಾಮಗಾರಿ ಮಾಡಿಸ್ತಾ ಇದ್ದಾಗ ನಾನು ಒಂದೇ ಶಾಸಕರಿಗೆ ಮನವಿ ಮಾಡ್ತೀನಿ, ತಾವು ಭಾರತೀಯ ಜನತಾ ಪಾರ್ಟಿ MLA ಇದ್ದೀರಿ. ಶ್ರೀಮಾನ್ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಮೋದಿ ಸಾಹೇಬರ ವಿಷನ್ ಬ್ರೈಟ್ ಇಂಡಿಯಾ, ಒಳ್ಳೆ ಡೆವಲಪ್ಮೆಂಟ್ ಆಗ್ಬೇಕಂತ ವಿಚಾರ ಇಕ್ತಾಗ ಅದಕ್ಕೆ ನಮ್ಮ ಬಸವ ಕಲ್ಯಾಣದಾಗ ಇವಾಗ ಬಂದಾಗಿನ ಹಿಡಿದು ಎಷ್ಟು ರೋಡ್ಗಳು ಮಾಡ್ಯಾಗ, ಅದು ಎಷ್ಟು ಕ್ವಾಲಿಟಿದು ಮಾಡ್ಯಾಗ. ಜಲ್ ಘರ್ ಏನು ಜಲ್ ಜೀವನ್ ಮಿಷನ್ ಮಾಡಿದಾಗ ಅದನ್ನು ಯಾವ ರೀತಿ ಜನ ನೀರು ಕುಡಿತಾ ಇದ್ದಾಗ ಇದು ಎಲ್ಲ ಬಹಿರಂಗವಾಗಿ ಒಂದಿನ ಸಭಾ ಮಾಡಿ ಇಡೀ ಎಲ್ಲ ಹಳ್ಳಿ ಜನರಿಗೆ ಕರೆದಿ, ಮಹಾತ್ಮ ಗಾಂಧೀಜಿಯವ್ರ ಮೂರ್ತಿ ಅದ, ಫಾದರ್ ಆಫ್ ನೇಷನ್, ಅವ್ರ ಎದುರಾಗ ಜನರಿಗೆ ಪಬ್ಲಿಕ್ಕಿಗೆ ತಿಳಿಸ್ಲಿ. ಇಲ್ಲಂತರಿ ಕಾನ್ಸ್ಟಿಟ್ಯೂಷನ್ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಮೂರ್ತಿ ಬಲ್ಲೆಗ ಕುಂತಿ ಎಲ್ಲರಿಗೆ ಹೇಳ್ರಿ. ಇಲ್ಲ KDP ಮೀಟಿಂಗ್ದಾಗ ಇಲ್ಲ ಮೀಟಿಂಗಿಗೆ ಕರೀರಿ, ಬಸವ ಕಲ್ಯಾಣ ತಾಲೂಕಾ ಜನತೆಗೆ ಮೀಟಿಂಗಿಗೆ ಕರೀರಿ. ಯಾವ ಕ್ವಾಲಿಟಿ ರೋಡ್ ಆಗ್ಯಾವ, ಯಾವ ಇಲಾಖೆದಾಗ ಮಾಡ್ಯಾಗ, ನನ್ನ ಅವಧಿದಾಗ ಇಷ್ಟು ಮಾಡೀನಿ, ಮತ್ತು ಯಾವ ಕಾಂಟ್ರಾಕ್ಟಾಗ ಮಾಡ್ಯಾಗ, ಅದರ ಬಗ್ಗೆ ಸಂಪೂರ್ಣ ಜನರಿಗೆ ಬಹಿರಂಗ ಮಾಡೋಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತಿನ ದಿವಸ ಶ್ರೀಮಾನ್ ದೇವೇಗೌಡ ಸಾಹೇಬರು, ನರೇಂದ್ರ ಮೋದಿ ಸಾಹೇಬರು ಇಬ್ಬರು ಒಂದು ವಿಷನ್ ಇಟ್ಕೊಂಡು ಕರ್ನಾಟಕದಾಗ ದೇಶದಾಗ ಒಳ್ಳೆ ಕೆಲಸಕ್ಕೆ ವಿಚಾರ ಮಾಡ್ತಾ ಇದ್ದಾಗ ಬಸವ ಕಲ್ಯಾಣದಾಗ ಸಂಪೂರ್ಣವಾಗಿ ಹದಿಗೆಡ್ಸಂಥ ಕೆಲಸ ಶಗಣು ಸಲಗಾಗ ಮಾಡ್ತಾ ಇದ್ದಾಗ, ಮತ್ತು ಯಾಕೆ ಕೇಳಿದಾಗ ಯಾಕೆ ಗೊತ್ತಿದ್ದಾಗ ಭೀ ಕೇಳಿ ಯಾಕೆ ಮಾಡತ್ತಾಗ ಅಂದಾಗ MLA ಮಾಡತ್ತಾಗ ಶಗಣು ಸಲಗಾಗ. ನಂಗೆ ಇದು ಅರ್ಥ ಆಗಿಲ್ಲ. ಶಗಣು ಸಲಗಾಗ ಏನು ಕಾಂಟ್ರಾಕ್ಟಾಗ, ಏನು ಅವ್ರಿಗೆ ಕಾಂಟ್ರಾಕ್ಟಾಗ ಹೆಸರು ಮ್ಯಾಗ ಅವ್ರಿಗೆ ಕೆಲಸ ಮಾಡತ್ತಾಗ, ಏನು ಅವ್ರಿಗೆ ಬದಲಾವಣೆ ಮಾಡತ್ತಾಗ.